ವೆಲ್ಕಮ್ ಬ್ಯಾಕ್. ಕಾಂತಾರ 2 ತಂಡದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಹಾಸನ ಮಂದಿ. ರಿಷಬ್ ಶೆಟ್ಟಿ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತದ್ದು. ಕಾಂತಾರ 1 ಸಿನಿಮಾ ಹಿಟ್ ಆದ ನಂತರ ಕಾಂತಾರ 2 ತಂಡದ ವಿರುದ್ಧ ಈಗ ಜನರು ರೊಚ್ಚಿಗೆದ್ದಿದ್ದಾರೆ ಹಾಸನ ಮಂದಿ. ರಿಷಬ್ ಶೆಟ್ಟಿ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಿತ್ರೀಕರಣದ ನೆಪದಲ್ಲಿ ಅರಣ್ಯ ನಾಶ ಮಾಡ್ತಾ ಕಾಂತಾರ ಚಿತ್ರತಂಡ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸಕಲೇಶಪುರದ ಹೇರೂರು ಗ್ರಾಮದ ಜನ ಮಾಡ್ತಿರುವಂತ ಆರೋಪ ಆದ್ರೂ ಏನಿದೆ? ಹಾಗಿದ್ರೆ ನಟ ರಿಷಬ್ ಶೆಟ್ಟಿ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅರಣ್ಯ ಜಾಗದಲ್ಲಿ ಮರಗಳನ್ನ ಕಡಿದು ಬೆಂಕಿ ಹಚ್ಚಿದ ಚಿತ್ರತಂಡ ಅನ್ನುವಂತ ಒಂದು ಪ್ರಶ್ನೆ. ಅರಣ್ಯ ಜಾಗದಲ್ಲಿ ಮರಗಳನ್ನ ಕಡಿದು ಬೆಂಕಿ ಹಚ್ಚಿದ್ದಾರೆ. ಕಾಂತಾರ 2 ಚಿತ್ರತಂಡದ ಮೇಲೆ ದೊಡ್ಡ ಆರೋಪವೊಂದು ಸದ್ಯ ಕೇಳಿ ಬಂದಿದೆ. ಚಿತ್ರೀಕರಣದ ನೆಪದಲ್ಲಿ ಅರಣ್ಯಕ್ಕೆ ಹಾನಿ ಉಂಟು ಮಾಡಿದ್ದಾರೆ ಅಂತ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಆರೋಪವೊಂದು ಕೇಳಿ ಬಂದಿರುವಂತದ್ದು. ಹೇರೂರು ಗ್ರಾಮದ ಬಳಿ ಘಟನೆ ನಡೆದಿದೆ. ಕೆಲ ದಿನಗಳಿಂದ ನಡೀತಾ ಇರುವಂತಹ ಕಾಂತಾರ 2 ಸಿನಿಮಾದ ಚಿತ್ರೀಕರಣಕ್ಕಾಗಿ ಗೋಮಾಳ ಜಾಗಕ್ಕಾಗಿ ಪರವಾನಗಿ ಪಡೆದುಕೊಂಡಿದ್ರು. ಅರಣ್ಯ ಜಾಗದಲ್ಲಿ ಮರಗಳನ್ನ ಕಡಿದು ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡಿರುವಂತಹ ಆರೋಪ ಈಗ ಕೇಳಿಬಂದಿದೆ. ಈ ಬಗ್ಗೆ ಸ್ಥಳೀಯರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದು, ಸಿನಿಮಾ ಚಿತ್ರೀಕರಣಕ್ಕೆ ಯಾವೆಲ್ಲ ಪರವಾನಗಿ ನೀಡಿದ್ದಾರೆ, ಯಾವ ರೀತಿ ಪರವಾನಗಿ ನೀಡಿದ್ದಾರೆ ಎಂಬುದರ ಬಗ್ಗೆ ಅರಣ್ಯ ಹಾಗೂ ಕಂದಾಯ ಇಲಾಖೆ ಬಹಿರಂಗಪಡಿಸಬೇಕು. ಅರಣ್ಯದೊಳಗೆ ಬೆಂಕಿ ಹಾಕ್ತಾ ಇರೋದ್ರಿಂದ ಕಾಡು ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬರ್ತಾ ಇವೆ. ವನ್ಯಜೀವಿಗಳಿರುವ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಬಾರದು. ಕೂಡಲೇ ಚಿತ್ರೀಕರಣ ಸ್ಥಗಿತಗೊಳಿಸಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮುಂದಾಗಬೇಕು. ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇರಬಹುದು, ಮರಗಳನ್ನ ಕಡಿದು ಬೆಂಕಿಯನ್ನ ಹಚ್ಚಿರುವಂತದ್ದು. ನಟ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ 2 ಸಿನಿಮಾ ಈಗಾಗಲೇ ಚಿತ್ರೀಕರಣ ನಡೀತಾ ಇದೆ. ಕೆಲವೊಂದಿಷ್ಟು ಭಾಗದಲ್ಲಿ ಚಿತ್ರೀಕರಣವನ್ನ ಮುಗಿಸಿದ್ದಾರೆ. ಹಾಸನದ ಬಳಿ ಸಕಲೇಶಪುರ ವ್ಯಾಪ್ತಿಯ ಬಳಿ ನಡೀತಾ ಇರುವಂತಹ ಶೂಟಿಂಗ್. ಇಲ್ಲಿ ಅರಣ್ಯ ನಾಶ ಮಾಡಿದ್ದಾರೆ, ಮರಗಳನ್ನ ಕಡಿದಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ. ವನ್ಯಜೀವಿಗಳೆಲ್ಲ ಕೂಡ ನಾಡಿಗೆ ನುಗ್ತಾ ಇವೆ ಕಾಡನ್ನ ಬಿಟ್ಟು. ಅರಣ್ಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಯಾವ ರೀತಿಯಾಗಿ ಪರವಾನಗಿ ಕೊಟ್ಟಿದ್ದಾರೆ ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ, ಇದ್ರ ಬಗ್ಗೆ ನಮಗೆ ಪತ್ರ ಬೇಕು, ಇಲ್ಲವಾದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಈಗ ಹಾಸನದ ಜನತೆ ರೊಚ್ಚಿಗೆದ್ದಿದ್ದಾರೆ.